ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀಕ್ರೆಟ್ ಸ್ಟಿಚಸ್ ಬೈ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಪಾನಿ ಸ್ಟಿಚ್ ಮಾಡೋದು ಹೇಗೆ ಅಂತ ಕಲಿಯುವ. ನಾನು ಮೊದಲಿಗೆ ಇದು ನಂದು ವೈಟ್ ಬಟ್ಟೆ ಆಗಿರೋದ್ರಿಂದ ನಾನು ಪೆನ್ನನ್ನು ತಗೊಂಡು ಈ ಹೂವಿನ ದಳ ಇರ್ತದಲ್ವ, ಅದೇ ಶೇಪಲ್ಲಿ ಅರ್ಧಕ್ಕೆ ನಾನು ಮಾಡಿದ್ದೀನಿ. ಅಥವಾ ಹೇಗೆ ಹೇಳ್ಬೋದು, ಇದನ್ನು ಹಾಫ್ ಹಾರ್ಟ್ ಕಂಪ್ಲೀಟ್ ಆಗಿಲ್ಲ ನೋಡಿ, ಅರ್ಧ ಹಾರ್ಟ್ ಥರ ಇದೆ. ಅದನ್ನು ನಾನು ಈ ಥರ ಡ್ರಾ ಮಾಡಿದ್ದೀನಿ, ಪೆನ್ನಲ್ಲಿ ಡ್ರಾ ಮಾಡಿದ್ದೀನಿ ಆಯಿತಾ. ಇದರ ಮೇಲೆ ನಾವೀಗ ಪಾನಿ ಸ್ಟಿಚ್ ಅಂತ ಹೇಳಿದರೆ ಇದರ ಮೇಲೆ ನಾವು ಸಣ್ಣ ಸಣ್ಣ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು. ನಾನು ಅದಕ್ಕೆ ಸಿಲ್ಕ್ ಥ್ರೆಡನ್ನು ತಗೊಂಡಿದ್ದೇನೆ, ಡಬಲ್ ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತಗೊಂಡಿದ್ದೇನೆ. ಅಂದರೆ ಎರಡು ಎಳೆ ದಾರ ಅಂತ ಅರ್ಥ. ಡಬಲ್ ಸ್ಟ್ಯಾಂಡ್ ಅಂತ ಹೇಳಿದರೆ ಪಿಂಕ್ ಕಲರನ್ನು ತಗೊಂಡಿದ್ದೇನೆ ಮತ್ತು 14 ನಂಬರ್ ಟುಲಿಪ್ ನೀಡಲನ್ನು ತಗೊಂಡಿದ್ದೇನೆ. ಮೊದಲಿಗೆ ಆ್ಯಸ್ ಯೂಶ್ವಲ್ ನಾವು ಯಾವುದೇ ಸ್ಟಿಚಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲಿಗೆ ನಾವೊಂದು ಬ್ಯಾಕ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು, ಅಥವಾ ಒಂದು ಸಣ್ಣ ನಾಟ್ ಆದರೂ ಹಾಕ್ಕೊಳ್ಬೋದು. ನಂತರ ನಾವು ಏನು ಡ್ರಾಯಿಂಗ್ ಮಾಡಿದ್ದೇವಲ್ಲ, ಅದು ಪೆನ್ನಿಂದು ಡ್ರಾಯಿಂಗು, ಅದರ ಮೇಲೆ ನಾವು ಸಣ್ಣದಾಗಿ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಆ ಶೇಪ್ನ ಮೇಲೇ ಬರಬೇಕು, ಸಣ್ಣ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು. ನಾವು ಯಾವಾಗಲೂ ಚೈನ್ ಸ್ಟಿಚ್ಚನ್ನು ನೆಕ್ಲೈನಿಗೆ ದೊಡ್ಡದಾಗಿ ಅಂದರೆ ಸ್ವಲ್ಪ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಮಾಡ್ತೇವೆ. ಬಟ್ ನಾವು ಪಾನಿ ಸ್ಟಿಚ್ ಮಾಡುವಾಗ ಸ್ವಲ್ಪ ಸಣ್ಣದಾಗಿ, ಸ್ವಲ್ಪ ಆದಷ್ಟು ನಾವು ಸಣ್ಣದಾಗಿ ಮಾಡಬೇಕು. ಇದಕ್ಕೆ ನಾವು ಪಾನಿ ಸ್ಟಿಚ್ ಅಂತ ಹೇಳ್ತೇವೆ ನೋಡಿ. ಆ ಮಾರ್ಕ್ ಮೇಲೇ ಸಣ್ಣ ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ನಾವು ಯೂಶ್ವಲಿ ಥ್ರೆಡ್ ವರ್ಕ್ ಮಾಡ್ತಾ ನಮ್ಮದು ಥ್ರೆಡ್ ಕಟ್ ಆಗ್ತಿರ್ತದೆ. ಬಟ್ ನಾವು ಕಟ್ಟಾದಾಗ ಏನು ಮಾಡಬೇಕು, ನಾನು ಯಾವಾಗಲೂ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ, ಥ್ರೆಡ್ ಕಟ್ಟಾದಾಗ ಅಲ್ಲೇ ಸ್ವಲ್ಪ ಥ್ರೆಡ್ಡನ್ನು ನಾವು ಸ್ಟಿಚ್ ಸ್ವಲ್ಪ ಬಿಡಿಸಿ ಅಲ್ಲಿಯೇ ಒಂದು ಸಣ್ಣ ನಾಟ್ ಹಾಕಿ ಮತ್ತೆ ಮುಂದೆ ನಾವು ಅಗೇನ್ ಹೊಸ ಥ್ರೆಡ್ಡನ್ನು ತಗೊಂಡು ನಾವು ಅದೇ ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಬೇಕು. ಸೊ ದ್ಯಾಟ್ ನಮಗೆ ಆ ಸ್ಟಿಚಸ್ಗೆ ಆ ಡಿಸೈನ್ಗೆ ನಮಗೆ ಕಂಟಿನ್ಯೂಷನ್ ಸಿಗ್ತದೆ. ಹೀಗೇ ಅದರ ಮೇಲೆ ನಾವು ಸ್ಟಿಚ್ ಹಾಕ್ತಾ ಹೋಗಬೇಕು, ಸಣ್ಣ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಪ್ರಾಕ್ಟೀಸ್ ಮಾಡಿ, ಖಂಡಿತ ಇದು ಏನು ಕಷ್ಟ ಇಲ್ಲ, ಸುಲಭ ಇದೆ. ನಾವು ಪಾನಿ ಸ್ಟಿಚ್ ಯಾವಾಗಲೂ ನಾನು ಹೆಚ್ಚಾಗಿ ಪಾನಿ ಸ್ಟಿಚ್ಚನ್ನು ಬ್ಲೌಸ್ ಡಿಸೈನ್ಗೆ ನಾನು ಯೂಸ್ ಮಾಡೋದಿಲ್ಲ, ನನಗೆ ಅಷ್ಟೊಂದು ಇಷ್ಟ ಇಲ್ಲ ಈ ಸ್ಟಿಚ್. ಆದರೂ ಇದು ಕ್ಲಾಸಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ಮೇಡಮ್, ಮತ್ತು ನಾನು ಕೂಡ ಕಲ್ತಿದ್ದೀನಿ. ಆ್ಯಂಡ್ ಸೊ ನಾನು ನಿಮಗೆ ಕೂಡ ಹೇಳಿಕೊಡ್ತಿದ್ದೀನಿ ಪಾನಿ ಸ್ಟಿಚ್ ಅಂತ. ಇದು ಎಲ್ಲಿ ಯೂಸ್ ಆಗ್ತದೆ ಅಂತ ಕೂಡ ನಾನು ಹೇಳ್ತೇನೆ. ನಾವೊಂದು ಬ್ಲೌಸ್ ಡಿಸೈನಲ್ಲಿ ಬ್ಲೌಸಿಗೆ ವರ್ಕ್ ಮಾಡ್ತೇವಲ್ಲ, ಆಗ ಅಲ್ಲಲ್ಲಿ ಗ್ಯಾಪ್ ಎಲ್ಲ ಇರ್ತದೆ. ಕೆಲವೊಂದು ಸರಿ ನಮ್ಮದು ಕಸ್ಟಮರ್ಸಿಗೆ ಅದು ಗ್ಯಾಪ್ ಎಲ್ಲ ಇರಬಾರ್ದು, ಅವರಿಗೆ ಫುಲ್ ಡಿಸೈನ್ ಇರಬೇಕು. ಸೊ ಆವಾಗೆಲ್ಲ ನಾವು ಈ ಪಾನಿ ಸ್ಟಿಚ್ಚನ್ನು ಯೂಸ್ ಮಾಡಿ ಆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಹೇಳ್ತೇವೆ, ಖಾಲಿ ಜಾಗವನ್ನೆಲ್ಲ ಈ ಪಾನಿ ಸ್ಟಿಚಸನ್ನು ಹಾಕಿ ನಾವು ಆ ಜಾಗವನ್ನೆಲ್ಲ ಫಿಲ್ ಮಾಡ್ತೇವೆ ಆಯಿತಾ. ಗೊತ್ತಿಲ್ಲ, ಯಾವುದಾದ್ರೂ ಬ್ಲೌಸ್ ಡಿಸೈನಿಗೆ ನಾನು ಟ್ರೈ ಮಾಡ್ಬೋದು. ನಾನು ಕೂಡ ಇಷ್ಟರವರೆಗೆ ನಾನು ಬ್ಲೌಸ್ ಡಿಸೈನಿಗೆ ಪಾನಿ ಸ್ಟಿಚ್ ನಾನು ಟ್ರೈ ಮಾಡಿಲ್ಲ, ಬಿಕಾಸ್ ನನಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ಬೇರೆ ಸ್ಟಿಚ್ಚೆಲ್ಲ ನಾನು ಯೂಸ್ ಮಾಡ್ತೇನೆ. ಸೊ ನೋಡಿ, ಕಲಿಯಿರಿ. ಬ್ರೈಡಲ್ ಬ್ಲೌಸ್ ಡಿಸೈನಿಗೆಲ್ಲ ಈ ಥರದ್ದು ಸ್ಟಿಚ್ಚಸನ್ನು ಯೂಸ್ ಮಾಡ್ತಾರೆ ಆಯಿತಾ. ಯಾರಾದರೂ ಹೊಸಬ್ರು ನನ್ನ ವೀಡಿಯೋಸನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ವೇಳೆ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಆರಿ ಎಂಬ್ರಾಯ್ಡ್ರಿನ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.